ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಬದಲಾಗಿರುವಂತಹ ದಿನಚರಿ, ಸರಿಯಾಗಿಲ್ಲದ ಆಹಾರ ಕ್ರಮ, ಮಾನಸಿಕ ಒತ್ತಡ, ವರ್ಕ್ ಸ್ಟ್ರೆಸ್ ಇದೆಲ್ಲದರಿಂದ ಕೂಡ ಜನರಿಗೆ ಹೊಸ ಆರೋಗ್ಯ ಸಮಸ್ಯೆಗಳು ಶುರುವಾಗ್ತಾ ಇದೆ. ಅಂತಹ ಒಂದು ಆರೋಗ್ಯ ಸಮಸ್ಯೆಗಳಲ್ಲಿ PCOS ಅನ್ನುವಂತಹ ಸಮಸ್ಯೆ ಕೂಡ ಒಂದು. ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಹಾಗಾದ್ರೆ ಹೀಗಂದ್ರೆ ಏನು? ಇತ್ತೀಚಿನ ದಿನಗಳಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲಿ ಹೆಣ್ಮಕ್ಳಿಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಕಾರಣ ಏನು? ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸಿಕೊಡುವ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ PCOS ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಓಕೆ, ಈಗ PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಹೇಳಿದೆ. ಸೊ ಮೊದಲಿಗೆ ಹಾಗಂದ್ರೆ ಏನು ಅಂತ ತಿಳಿಸ್ಕೊಡ್ಬಹುದಾ? ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಂತ ಈಗ ಬಹಳ ಜನ ಬಂದು ಕೇಳ್ತಾ ಇರ್ತಾರೆ. PCOS ಅಥವಾ PCOD ಅಂತ ಇರ್ಬೋದು. ತುಂಬ ಸುಲಭವಾಗಿ ಹೇಳಬೇಕು ಅಂತಂದರೆ, ಅಂಡಕೋಶದಿಂದ ಸರಿಯಾಗಿ ಅಂಡ ಉತ್ಪತ್ತಿ ಆಗ್ದಂಗೆ ಆ ಮೊಟ್ಟೆಗಳೆಲ್ಲ ಹಾಗೆ ಕಾಯಿ ಕಟ್ಕೊಂಡಿದ್ದಾಗ ಅದು ಅಂಡಕೋಶದ ಮೇಲೆ ಗುಳ್ಳೆ ಥರ ಕಾಣಿಸುತ್ತೆ. ಇದನ್ನು ಪಾಲಿಸಿಸ್ಟಿಕ್ ಓವೇರಿ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೀವಿ. ಮುಂಚೆ ಎಲ್ಲ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ತಾ ಇತ್ತು, ಬಟ್ ಇತ್ತೀಚೆಗೆ ಚಿಕ್ಕ ಮಕ್ಕಳು ಚಿಕ್ಕ ವಯಸ್ಸಿಗೆ PCOS ಅಥವಾ PCOD ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಅದಕ್ಕೆ ಕಾರಣ ಏನು? ಲೈಫ್ ಸ್ಟೈಲ್ ಒಂದೇ ರೀಸನ್ ಆಗುತ್ತಾ ಅದಕ್ಕೆ? ಅಲ್ಲ, ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ನಾವೇನು ಹೇಳ್ತೀವಿ ಅದು ಟಿಪಿಕಲಿ ರಿಪ್ರೊಡಕ್ಟಿವ್ ಏಜ್ ಅಂದರೆ ಒಂದು 20 ವರ್ಷದಿಂದ ಮೇಲ್ಪಟ್ಟವ್ರಿಗೆ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಬೋದು. ಈ ಸಣ್ಣ ಮಕ್ಕಳಲ್ಲಿ ಅಂತ ನೀವು ಹೇಳಿದ್ರಲ್ಲ, ಹದಿಹರಿಯದವರು ಯಾರು ಜಸ್ಟ್ ತುಮತಿ ಆಗಿರ್ತಾರೆ ಅಂಥವರಲ್ಲಿ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇರಬಹುದು. ಆದರೆ ಅದನ್ನು ನಾವು ಕಂಡುಹಿಡಿಯೋದು ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಈ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಮುಖ್ಯವಾಗಿ ಋತುಚಕ್ರ ಲೇಟ್ ಆಗೋದು. ಅಂದರೆ 35 ದಿವಸಕ್ಕಿಂತ ಜಾಸ್ತಿ ಆಗ್ಬೋದು, ಇನ್ನು ಕೆಲವ್ರಿಗೆ 21 ದಿವಸಕ್ಕಿಂತ ಕಮ್ಮಿನೇ ಆಗ್ಬೋದು. ಅದು ಒಂದು. ಎರಡನೇದು ತುಂಬ ಮೊಡಮೆಗಳು, ಮಕ್ಕದ ಮೇಲೆ ಮೊಡಮೆ ಬರೋದು ಅಥವಾ ರೋಮ ಕೂದಲು ಬರೋದು, ಅನ್ವಾಂಟೆಡ್ ಹೇರ್ ಆನ್ ದ ಫೇಸ್ ಇರ್ಬೋದು. ಅಥವಾ ಮೂರನೇದೇನು ಅಂತಂದರೆ, ನಾವು ಸ್ಕ್ಯಾನಿಂಗ್ ಮಾಡಿದಾಗ ಪೇಷಂಟ್ಸ್ ಎಷ್ಟೋ ಜನ ಬಂದು ಹೇಳ್ತಾರೆ, ಡಾಕ್ಟ್ರೇ ನಮಗೆ ನೀರ್ಗುಳ್ಳೆ ಇದೆಯಂತೆ ಅಂಡಕೋಶದ ಮೇಲೆ ಅಂತ ಹೇಳ್ಕೊಂಡು. ಸೊ ಇದು 3 ಇಂಪಾರ್ಟೆಂಟ್ ಫೀಚರ್ಸ್. ಬೇರೆ ಫೀಚರ್ಸು ಇರುತ್ತೆ. ಇದನ್ನು ನಾವು ಒಂದು 20 ವರ್ಷದ ಮೇಲ್ಪಟ್ಟವ್ರಿಗೆ ನಾವು ಡಯಾಗ್ನೋಸ್ ಮಾಡೋದು ಸುಲಭ ಆಗುತ್ತೆ. ಸುಲಭ ಅಂತಂದರೆ ನಾವು ಯೋಚನೆ ಮಾಡಬೇಕು. ಆದರೆ ಈ ಹದಿಹರಿಯದವ್ರಿಗೆ ಆಕ್ನಿ ಕಾಮನ್ನು. ಆಮೇಲೆ ಒಂದು ಸತಿ ಒಂದು ಹುಡುಗಿ ದೊಡ್ಡದಾಗೋಯ್ತು ಅಂತಂದರೆ ಎಲ್ಲ ಬಲ್ತಿದೆ ಅಂತ ಅರ್ಥ ಅಲ್ಲ. ಪಿಟ್ಯೂಟ್ರಿ ಒವೇರಿಯನ್ ಆಕ್ಸಿಸ್ ಅಂತಿರುತ್ತೆ, ಹೈಪೋಥಾಲಮೋ ಪಿಟ್ಯೂಟ್ರಿ ಒವೇರಿಯನ್ ಆಕ್ಸಿಸ್ ಅಂತ. ಅದು ಹಾರ್ಮೋನ್ಸು ಅದಕ್ಕೆ ಈ ಹುಡುಗಿರಿಗೆಲ್ಲ ಏರುಪೇರಾಗಿರೋ ಮುಟ್ಟುನು ಸಹಜ. ಸೊ ಆದ್ರಿಂದ ಒಂದ್ಸತಿ ಮುಟ್ಟು ಕಾಣಿಸ್ಕೊಂಡು 8 ವರ್ಷದ ಮೇಲ್ಪಟ್ಟು ಅವ್ರಿಗೆ ಈ ಥರ ಸಿಂಪ್ಟಮ್ಸ್ ಇದ್ರೆ ಅವಾಗ ಅದನ್ನು ಸರಿಯಾಗಿ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ಬೋದು. ಈ ಹದಿಹರಿಯದವರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಡಯಾಗ್ನೋಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಅಂದರೂ ಮಾಡ್ತೀವಿ. ಯಾಕೆಂದರೆ ಪಾಲಿಸಿಸ್ಟಿಕ್ ಓವರೀಸಿಂದ ಮುಂದೆ ಬಹಳ ತೊಂದರೆಗಳಾಗುತ್ತೆ. ಅದು ಎಲ್ಲರೂ ತಿಳ್ಕೋಬೇಕು. ಮ್ಯಾಮ್, ಈಗ ನೀವಾಗಲೇ ಹೇಳಿದಾಗೆ ಈ ಥರ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಆದಾಗ ಅನ್ವಾಂಟೆಡ್ ಫೇಶಿಯಲ್ ಹೇರ್ಸ್ ಬರುತ್ತೆ, ಮತ್ತೆ ಪೀರಿಯಡ್ಸ್ ಡಿಲೇ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಲೈಫ್ ಸ್ಟೈಲಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಬಹುದಾ? ಖಂಡಿತ. ಈಗ ಪಾಲಿಸಿಸ್ಟಿಕ್ ಓವರೀಸ್ ನಾ ಹೇಳ್ದಂಗೆ ಅದರಿಂದ ಅನೇಕ ತೊಂದರೆಗಳಾಗುತ್ತೆ. 20 ರಿಪ್ರೊಡಕ್ಟಿವ್ ಏಜಲ್ಲಿ ಇರ್ಬೋದು, ಮುಟ್ಟು ನಿಂತ ಮೇಲೂ ತೊಂದರೆ ಆಗುತ್ತೆ. ಆದರೆ ಕೆಲವ್ರಿಗೆ ಈಗ ಪಾಲಿಸಿಸ್ಟಿಕ್ ಓವರೀಸ್ ಇರೋರು ಕೆಲವ್ರು ಬರ್ತಾರೆ, ನಮಗೆ ಪೀರಿಯಡ್ ಸರಿ ಆದರೆ ಸಾಕು ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಬರ್ತಾರೆ, ನಮಗೆ ಮಕ್ಕಳಾಗಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವ್ರಿಗೆ ನಮಗೆ ಮಕ್ಕಳು ಬೇಡ ಅಂತ ಹೇಳ್ತಾರೆ. ಸೊ ಅನೇಕರಿಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಕೊಡಬೇಕು. ಆದರೆ ಎಲ್ಲರಿಗೂ ನಾವು ಹೇಳೋದು ಒಂದೇ, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟು ತೂಕ ಕಮ್ಮಿ ಮಾಡೋದು. ಮ್ಯಾಮ್, ಅದ್ರ ಬಗ್ಗೆ ಮಾತನಾಡ್ತೀನಿ. ರಾಧಮ್ಮ ಅಂತ ಮಧುಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಧಮ್ಮ. ರಾಧಮ್ಮ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಡಾಕ್ಟರ್ ಜೊತೆಗೆ ಮಾತನಾಡಿ. ಹೇಳಿ, ನಿಮ್ ಸಮಸ್ಯೆ ಏನಿದೆ ಅಂತ ಹೇಳಿ, ಡಾಕ್ಟರ್ ಕೇಳಿಸ್ಕೊತಿದ್ದಾರೆ. ಸಮಸ್ಯೆ, ನಮ್ಮ ಮಗಳಿಗೆ 24 ವರ್ಷ. ಅವಳು ಋತುಚಕ್ರ ಆದಾಗ ಮುಂಚೆ 4-5 ದಿವಸ ಹೊಟ್ಟೆ ನೋವು, ವಾಂತಿ ಬರುತ್ತೆ. ಆದ್ಮೇಲೆ ಒಂದ್ 4-5 ದಿವಸ ತುಂಬಾ ಹೊಟ್ಟೆ ನೋವು, ವಾಂತಿ, ಊಟ ಏನು ತಿನ್ನಲ್ಲ. ಅದಕ್ಕೆ ಮೇಡಮ್ ಅವ್ರು ಕೇಳೋಣ ಅಂತ ಫೋನ್ ಮಾಡಿದ್ವಿ. ರಾಧಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇದು ತೊಂದರೆ
ಮೊದ್ಲಿಂದ ಇತ್ತಾ ಅಥವಾ ಆಮೇಲೆ ಕಾಣಿಸ್ಕೊಂಡಿರೋದಾ? ಮೊದ್ಲಿಂದ ಇಲ್ಲ, ಮೊದ್ಲು ಒಂದು ವರ್ಷ ಏನು ಇರ್ಲಿಲ್ಲ ಮೇಡಮ್ ಅವರೇ. ಮತ್ತೆ ಒಂದು 7-8 ವರ್ಷದಿಂದ ಇದೇ ಟೈಪೇ ಆಗ್ತಾ ಇದೆ, ನೋಡಕ್ ಆಗಲ್ಲ ಅವಳನ್ನ. ಹಾ ನೋಡಿ, ಅನೇಕರು ಅನ್ಕೊಳ್ತಾರೆ ಈ ತರ ಮುಟ್ಟು ಬಂದಾಗ ನೋವು ಬಂದ್ರೆ ಮಾತ್ರೆ ತಗೊಂಡ್ಬಿಟ್ರೆ ಇನ್ನೇನೋ ಆಗುತ್ತೆ ಅಂತ. ಅರ್ಥ ಆಯ್ತಾ? ಆದ್ರಿಂದ ಮುಟ್ಟು ಕಾಣಿಸ್ಕೊಂಡಿದ ತಕ್ಷಣ ಅವರು ಮಾತ್ರೆ ತಗೊಳ್ಬೋದು, ನೋವು ಕಮ್ಮಿ ಆಗಕ್ಕೆ ಮಾತ್ರೆ ತಗೋಬಹುದು. ಆದ್ರೆ ಇದು ಈಗೆಲ್ಲ ಹಾಗೆ ಮಾತ್ರೆ ತಗೊಂಡಿದ್ದೀವಿ, ಇಂಜೆಕ್ಷನ್ ತಗೊಂಡಿದ್ದೀವಿ, ಆದರೂ ಕಮ್ಮಿ ಆಗಲಿಲ್ಲ ಅಂತಂದರೆ ಅದು ತಪಾಸಣೆ ಮಾಡಿಸ್ಬೇಕಾಗತ್ತೆ. ಯಾಕೆಂದರೆ ಒಂದು ತೊಂದರೆ ಇರುತ್ತೆ, ಎಂಡೋಮೆಟ್ರಿಯೋಸಿಸ್ ಅಂತ. ಅಂದರೆ ಆಚೆ ಕಡೆ ಹೆಂಗೆ ಋತುಸ್ರಾವ ಆಗುತ್ತಾ, ಕೆಲವ್ರಿಗೆ ಒಳಗಡೆನೂ ಋತುಸ್ರಾವ ಆಗ್ತಾ ಇರುತ್ತೆ. ಅಂಥವರಲ್ಲಿ ತುಂಬ ಹೊಟ್ಟೆ ನೋವು, ಮುಟ್ಟಾಗಿ 2ನೇ ದಿವಸ, ಸಾಮಾನ್ಯವಾಗಿ ಎಲ್ಲರಿಗೂ ಮುಟ್ಟಾಗೋಕ್ಕೆ ಮುಂಚೆ ನೋವು ಕಾಣಿಸ್ಕೊಳ್ಳುತ್ತೆ. ಮುಟ್ಟಾದ್ಮೇಲೆ 1-2 ಗಂಟೆಗಳ ಕಾಲ ಇರುತ್ತೆ. ಅದೇ 2ನೇ ದಿವಸ 3ನೇ ದಿವಸ ತುಂಬ ನೋವಿದೆ, ಏನು ಮಾತ್ರೆ ತಗೊಂಡ್ರೂ ಸರಿ ಹೋಗ್ತಿಲ್ಲ ಅಂದರೆ ಅದು ಎಂಡೋಮೆಟ್ರಿಯೋಸಿಸ್ ಅಂತ ತಪಾಸಣೆ ಮಾಡಿಸ್ಬೇಕಾಗತ್ತೆ. ಆದ್ರಿಂದ ನೀವು ತಪಾಸಣೆ ಮಾಡಿಸೋದು ಒಳ್ಳೆಯದು. ಥ್ಯಾಂಕ್ ಯು ರಾಧಮ್ಮ, ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನೀವಾಗಲೇ ಹೇಳ್ತಾ ಇರೋ ಲೈಫ್ ಸ್ಟೈಲಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ? ಅದೇ ಫಸ್ಟು ಬೊಜ್ಜು ಕರಗಿಸ್ಬೇಕು. ಅದು ತುಂಬ ಸಿಂಪಲ್ ಅಂತ ಹೇಳಲ್ಲ, ಆದರೆ ತುಂಬ ಫೋಕಸ್ಡ್ ಆಗಿರಬೇಕು. ನಾನು ಮಾಡಲೇಬೇಕು. ಪಾಲಿಸಿಸ್ಟಿಕ್ ಓವರೀಸಲ್ಲಿ ನಾವು ಏನೇ ಟ್ರೀಟ್ಮೆಂಟ್ ಕೊಟ್ಟರು, ಯಾರಿಗೇನೇ ಟ್ರೀಟ್ಮೆಂಟ್ ಕೊಟ್ಟರು, ಫಸ್ಟ್ ನಾವು ಹೇಳೋದು ನೀವು ತೂಕ ಕಮ್ಮಿ ಮಾಡಿ ಅಂತ. ಇವಾಗ ಪೇಷಂಟ್ ಕೇಳ್ತಾರೆ ನಾನು ಎಷ್ಟು ತೂಕ ಕಮ್ಮಿ ಮಾಡಬೇಕು ಅಂತ. ಆದ್ದರಿಂದ ಎಲ್ಲ ವೀಕ್ಷಕರಿಗೂ ನಾನೇನು ಹೇಳ್ತಿದ್ದೀನಿ, ಈಗಿನ ಕಾಲದಲ್ಲಿ ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ಅದರಲ್ಲಿ BMI ಆ್ಯಪ್ ಅಂತ, ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಆ್ಯಪ್ ಅಂತ ಒಂದು ಆ್ಯಪ್ ಬರುತ್ತೆ. ಅದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎತ್ತರಕ್ಕೆ ನೀವೆಷ್ಟು ತೂಕ ಇರಬೇಕು ಅಂತ ಅದರಲ್ಲೇ ಹೇಳುತ್ತೆ. ಅದರಲ್ಲಿ ನಾರ್ಮಲ್ ಎಷ್ಟು ಇರಬೇಕು BMI, ಅದು ನಿಮ್ಮ ಏಮ್ ಆಗಿರಬೇಕು ಮೊದಲನೇದಾಗಿ. ಎರಡನೇದಾಗಿ ನಾವು ಏನು ತಿನ್ನಲ್ಲ ಡಾಕ್ಟ್ರೇ ಅಂದ್ರೂ ನಾವು ತೂಕ ಜಾಸ್ತಿ ಆಗ್ತೀವಿ ಅಂತಾರೆ, ಅದು ಸುಳ್ಳು. ಇವಾಗ ಇನ್ನೊಂದು ಸಿಂಪಲ್ ಮೆಥಡ್ ಹೇಳ್ಕೊಳ್ತೀನಿ ಹೆಂಗೆ ತೂಕ ಕಮ್ಮಿ ಮಾಡ್ಕೋಬೋದು ಅಂತ. ಈಗ ಸಾಮಾನ್ಯವಾಗಿ ಏನೂ ಜಾಸ್ತಿ ಕೆಲಸ ಮಾಡಿದೆ ಆಫೀಸಲ್ಲಿ ಕುತ್ಕೊಳ್ಳೋರು ಅಂಥ ಹೆಣ್ಮಕ್ಳಿಗೆ ಒಂದು 1800ರಿಂದ 1900 ಕ್ಯಾಲರೀಸ್ ಅಷ್ಟು ಬೇಕಾಗುತ್ತೆ, ಊಟ ಮಾಡಬೇಕಾಗತ್ತೆ ನಾವು. ಅರ್ಥ ಆಯ್ತಾ? ಸೊ ಪ್ಲ್ಯಾನ್ ಏನು ಮಾಡಬೇಕು ಅಂತಂದರೆ, ನಮ್ಗೆ 1800-1700 ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕ್ಯಾಲರೀಸ್ ಬೇಕಾದರೆ ನಾವು ಅದಕ್ಕಿಂತ ಕಮ್ಮಿ ತಿನ್ನಬೇಕು. ಒಂದು 400ರಿಂದ 500 ಕ್ಯಾಲರಿ ಕಮ್ಮಿ ತಿನ್ನಬೇಕು. 30% ನಾವು ಕಮ್ಮಿ ತಿನ್ನಬೇಕು. ಮತ್ತೆ ತಿರ್ಗಾ ಕೇಳ್ತಾರೆ 30% ಅಂದರೆ ಹೆಂಗೆ, ನಾವೆಲ್ಲ ಪ್ರತಿ ದಿವಸ ನಾವು ಅಳತೆ ಮಾಡೋಕ್ಕಾಗತ್ತಾ ಅಂತ. ಇನ್ನೊಂದು ಸಿಂಪಲ್ ಸೂತ್ರ ಹೇಳ್ಕೊಡ್ತೀನಿ. ಈಗ ನೀವು 3 ಚಪಾತಿ ತಿಂತಾ ಇರ್ತೀರ, 30% ಅಂದರೆ ಅದರಲ್ಲಿ ಒಂದು ನಿಲ್ಲಿಸ್ಬೇಕು. ಪಲಾವ್ ಹಾಕೋತೀರಾ, 3 ಚಮಚ ಹಾಕೋತೀರಾ, ಸೊ ಹಾಕೋಬೇಕಾದ್ರೆ 2 ಚಮಚ ಹಾಕೋಬೇಕು. ಮತ್ತೆ ನೋ ಸೆಕೆಂಡ್ ಹೆಲ್ಪಿಂಗ್, ಎಷ್ಟೇ ಚೆನ್ನಾಗಿರ್ಲಿ ಪಲಾವು ಇನ್ನೊಂದ್ಸತಿ ಹಾಕೋಬಾರ್ದು. ಅರ್ಥ ಆಯ್ತಾ? ಆಮೇಲೆ ವಾಕಿಂಗ್ ಹೇಳ್ತೀವಿ ನಾವು, ವಾಕಿಂಗ್ ಮಾಡಬೇಕು. ನೀವು ತಿಳ್ಕೊಳ್ಳಿ, 1 ಕಿಲೋಮೀಟರ್ ನೀವು ಓಡಿದ್ರೆ ಸರಿ, ವಾಕಿಂಗ್ ಮಾಡಿದ್ರು ಸರಿ, 60 ಕ್ಯಾಲರಿ ಖರ್ಚಾಗುತ್ತೆ. ಮ್ಯಾಮ್, ಅದ್ರ ಬಗ್ಗೆ ಮಾತನಾಡ್ತೀನಿ. ರೂಪಾ ಅಂತ ಹೊಸದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೂಪಾ. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆ ಮಾತನಾಡಿ. ನಮಸ್ತೆ ಡಾಕ್ಟರ್. ನಮಸ್ತೆ, ಹೇಳಿ ರೂಪಾ. ಮೇಡಮ್, ನಮ್ಮ ಮಗಳು ಈ ವರ್ಷ 2nd PUC ಮೇಡಮ್. ಅವರು ಸರಿಯಾಗಿ ಡೇಟೇ ಆಗಲ್ಲ ಮೇಡಮ್. ಇದಕ್ ಮುಂಚೆ ಸರಿಯಾಗಿ ಆಗ್ತಿದ್ರಾ? ಇಲ್ಲ ಮೇಡಮ್, ಅವರು ಸ್ವಲ್ಪ ಮೆಚರ್ಡ್ ಆದಾಗ 1-2 ತಿಂಗಳು ಆದ್ರು. ಹಾ, ಎಷ್ಟು ವರ್ಷ ಅಮ್ಮ ನಿಮ್ಮ ಮಗಳಿಗೆ? ಇವಾಗ 17 ಮೇಡಮ್. 17. ಅವರು ದೊಡ್ಡವರಾಗಿ 8 ವರ್ಷದವರೆಗೂ ಹೆಣ್ಮಕ್ಳಿಗೆ ಸ್ವಲ್ಪ ಈ ಥರ ಮುಟ್ಟಿಂದ ಏರುಪೇರು ಆಗ್ತಾ ಇರುತ್ತೆ. ನಂಬರ್ 1. ಅರ್ಥ ಆಯ್ತಾ? ಅವರು ತುಂಬ ದಪ್ಪ ಇದ್ದರೆ ತೂಕ ಕಮ್ಮಿ ಮಾಡಬೇಕಾಗತ್ತೆ. ಅವ್ರಿಗೆ ಮಕ್ಕದಲ್ಲಿ ತುಂಬ ಕೂದಲಿದೆ ಅಥವಾ ಮೊಡಮೆ ಇದೆ ಅಂತಂದರೆ ಅದು ಪಾಲಿಸಿಸ್ಟಿಕ್ ಓವರೀಸ್ ಇರ್ಬೋದಾ ಅಂತ ನಮ್ಗೆ ಯೋಚನೆ ಬರುತ್ತೆ. ಆದರೆ ಇವಾಗ ಅವರೇ 2nd PUC ಅಂತಿದ್ದೀರಾ, ಅನೇಕ ಹೆಣ್ಮಕ್ಳಲ್ಲಿ ನಾವು ನೋಡಿದ್ದೀವಿ, ಅವ್ರಿಗೆ ಈ ಎಕ್ಸಾಮ್ ಟೈಮ್ ಬಂದಾಗ ಪಾಪ ಅವ್ರಿಗೆಲ್ಲ ಸ್ಟ್ರೆಸ್ ಆಗಿರುತ್ತೆ. ಕೂತ್ಕೊಂಡು ಓದೋದು, ಯಾವಾಗಲೂ ಅಮ್ಮ ಅಂದ್ರೆಲ್ಲ ತುಂಬ ಆರೈಕೆ ಮಾಡ್ತಾ ಇರ್ತಾರೆ, ತಿಂತಾ ಇರ್ತಾರೆ, ತೂಕ ಜಾಸ್ತಿ ಆಗುತ್ತೆ. ಸೊ ನನ್ನ ಸಲಹೆ ಏನು ಅಂತಂದರೆ, ಸ್ವಲ್ಪ ನೋಡಿ ಅದೇ ಕಂಟಿನ್ಯೂ ಆಯಿತು ಅಂದರೆ ಅದಕ್ಕೆ ತಪಾಸಣೆ ಮಾಡಿಸ್ಬೇಕಾಗತ್ತೆ. ಥ್ಯಾಂಕ್ ಯು ರೂಪಾ, ನ್ಯೂಸ್ ಫಸ್ಟ್ ಜೊತೆ ಕರೆ ಮಾಡಿ ಮಾತನಾಡೋದಕ್ಕೆ. ಮ್ಯಾಮ್, ನೀವಾಗಲೇ ಹೇಳ್ತಾ ಇದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಿಂಪಲ್ ಸೂತ್ರ ಹೇಳ್ಕೊಡ್ತಾ ಇದ್ರೆ, ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ದಪ್ಪ ಇದ್ದವರಲ್ಲೆಲ್ಲ ಈ PCOS ಸಮಸ್ಯೆ ಕಾಣಿಸ್ಕೊಳ್ಳಲ್ಲ? ಇಲ್ಲ, ಎಲ್ಲ ದಪ್ಪ ಇರೋರಲ್ಲೂ PCOS ಕಾಣಿಸ್ಕೊಳ್ಳಲ್ಲ. ಬಟ್ PCOS ನಲ್ಲಿ ಅನೇಕರಿಗೆ 80% ಆಫ್ ದ ಪೀಪಲ್ ದಪ್ಪ ಇರ್ತಾರೆ. ನಾನು ಎಕ್ಸರ್ಸೈಸ್ದೇ ಹೇಳ್ತಾ ಇದ್ನಲ್ಲ, 1 ಕಿಲೋಮೀಟರ್ ನಡೆದ್ರೆ ಅದು ಸಿಂಪಲ್ಲು. ನಾನು ಇದನ್ನ ಹೇಳ್ಬಿಟ್ರೆ ಪೇಷಂಟ್ಸು ತೂಕ ಕಮ್ಮಿ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ದೀನಿ. 1 ಕಿಲೋಮೀಟರ್ ನಡೆದ್ರೆ 60 ಕ್ಯಾಲರಿ ಕಮ್ಮಿ ಆಗುತ್ತೆ. ನೀವು ಬೆಳಗ್ಗೆ ನಡೆದಿದ್ದೀರಾ 60 ಕ್ಯಾಲರಿ, ಮಧ್ಯಾಹ್ನ ಯಾರೋ ಒಂದು ಸ್ವೀಟ್ ಕೊಟ್ಟರು, ಒಂದು ಜಾಮೂನ್ ಕೊಟ್ಟರು ಅಂತ,
ನೀವು ಆ ಜಾಮೂನ್ ತಿಂದ್ರೆ ಒಂದು 300 ಕ್ಯಾಲರಿ ಆದ್ರೂ ಒಳಗಡೆ ಹೋಗಿರುತ್ತೆ. ಆವಾಗ ನೀವೇನ್ ಅನ್ಕೋಬೇಕು, ಆ ಜಾಮೂನ್ ತಗೋಬೇಕಾದ್ರೆ 60 × 5 ನಾನು 5 ಕಿಲೋಮೀಟರ್ ನಡೆದ್ರೆ ಈ ಜಾಮೂನ್ ತಿನ್ಬೇಕು ಅಂತ ಅನ್ಸುತ್ತೆ. ಆವಾಗ ನಿಮ್ಗೆ ಅರಿವಿ ಇಲ್ದಂಗೆನೆ ಅದು ವಾಪಸ್ ಹೋಗುತ್ತೆ. ಇಲ್ಲದೆ ಇದ್ರೆ ನೀವು ಅರ್ಧ ತಿಂತೀರಾ. ಸೊ ಈ ಕಾನ್ಸೆಪ್ಟ್ ನಿಮ್ ತಲೆನಲ್ಲಿ ಇರ್ಬೇಕು. ನಾನು ಏನು ತಿನ್ನಲ್ಲ ಅಂತೀರಾ, ಬಟ್ ತಿನ್ನುವಾಗ ಜಾಸ್ತಿ ತಿಂತಾ ಇರ್ತೀರಾ. 30% ನೀವು ಕಮ್ಮಿ ಮಾಡೋದು ಈ ತರ ಆಗುತ್ತೆ. ಆಮೇಲೆ ಡಯಾಬಿಟಿಸ್ ಇಲ್ಲದೆ ಇದ್ರೂನು ಸ್ಟ್ರೇಟ್ ಶುಗರ್ಸ್, ಸಕ್ಕರೆ ತಿಂದ್ರೆ ಅದು ಬೇಗ ತೂಕ ಜಾಸ್ತಿ ಆಗುತ್ತೆ. ಆದ್ರಿಂದ ಸಕ್ಕರೆ ರಹಿತ ಊಟ ಮಾಡಬೇಕು. ಆಮೇಲೆ ಎಲ್ಲೋ ಹೋಗ್ತೀರಾ, ಜಾಸ್ತಿ ನಡಿಬೇಕು. ಮೆಟ್ಲು ಹತ್ಬೇಕಾರೆ 2nd ಫ್ಲೋರ್ 3rd ಫ್ಲೋರ್ ಅಂದ್ರೆ ಆದಷ್ಟು ಮೆಟ್ಲು ಹತ್ಬೋದು. ಇದೆಲ್ಲ ಸಿಂಪಲ್ ಸೂತ್ರದಲ್ಲಿ ನೀವೇನ್ ಟ್ರೈ ಮಾಡದೇ ಇದ್ರು ಖಂಡಿತ ತೂಕ ಕಮ್ಮಿ ಆಗುತ್ತೆ. ಇದಕ್ಕೆ ನಾನು ಭರವಸೆ ಕೊಡ್ತೀನಿ. ಸೂಪರ್ ಮ್ಯಾಮ್. ಸಿಂಪ್ಟಮ್ಸ್ ಏನಿರುತ್ತೆ ಮ್ಯಾಮ್ PCOS? ಅಂದ್ರೆ ನೀವು ಹೇಳಿದ್ರೆ ವೆಯ್ಟ್ ಗೇನ್ ಆಗುತ್ತೆ, 80% ವೆಯ್ಟ್ ಗೇನ್ ಆಗುತ್ತೆ 80% ಪೀಪಲ್ಸ್ಗೆ ಅಂತ. ಆಗುತ್ತೆ ಅಂತಲ್ಲ, ವೆಯ್ಟ್ ಗೇನ್ ಇರುತ್ತೆ. ದಟ್ ಈಸ್ ಒನ್ ಆಫ್ ದ ಕಂಡೀಷನ್ಸ್. ಈಗ ಹೇಳ್ತೀನಿ ನೋಡಿ, ಒಂದು ಮುಟ್ಟು ಲೇಟ್ ಆಗೋದು, ಆಗೋದೇ ಇಲ್ಲ, ಅಥವಾ ಮಾತ್ರೆ ತಗೊಂಡ್ರೆ ಮಾತ್ರ ಮುಟ್ಟಾಗುತ್ತೆ. ಸೊ ಸಾಮಾನ್ಯವಾಗಿ ನಾವು 21 ದಿವಸದಿಂದ 35 ದಿವಸದ ಒಳಗೆ ಯಾರಿಗೆ ಪೀರಿಯಡ್ಸ್ ಆಗುತ್ತೋ ಅದನ್ನ ನಾರ್ಮಲ್ ಅಂತ ಹೇಳ್ತೀವಿ. 35 ದಿವಸದ ಮೇಲಾದ್ರೆ ಅದು ಸರಿಯಲ್ಲ ಒಂದು. ಆಮೇಲೆ ಎರಡನೇದು ಮಖದಲ್ಲಿ ಗುಳ್ಳೆ ಇರ್ಬೋದು, ಅದು ಆಕ್ನಿ ಇರ್ಬೋದು, ಅಥವಾ ಕೂದಲು ಇರ್ಬೋದು. ಮೂರನೇದು ಸ್ಕ್ಯಾನ್ ಮಾಡಿ ನೋಡಿದಾಗ ಅದು ಕಾಣುತ್ತೆ ನಮಗೆ ಪಾಲಿಸಿಸ್ಟಿಕ್ ಓವರೀಸ್. ಇದು ಅಲ್ಲದೇನೆ ತೂಕ ಜಾಸ್ತಿ ಇರೋರಿಗೆ ಪಾಲಿಸಿಸ್ಟಿಕ್ ಇರುತ್ತೆ. ಅದರಲ್ಲಿ ಲೀನ್ ಪಾಲಿಸಿಸ್ಟಿಕ್ ಗರ್ಲ್ಸ್ ಅಂತಾನೂ ಇರ್ತಾರೆ, ಸಣ್ಣಗೂ ಇರ್ತಾರೆ, ಅವರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಪಾಲಿಸಿಸ್ಟಿಕ್ ಓವರೀಸ್ ಇರೋರಿಗೆ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ನಾವು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತೀವಿ. ಅದೇನು ಅಂತ ಹೇಳ್ತೀವಿ, ಈ ಕತ್ತ ಹತ್ರ ಕಪ್ಪಾಗಿರುತ್ತೆ, ಫುಲ್ ಕತ್ ಹತ್ರ, ಇಲ್ಲದ್ರೆ ಕೊಂಕ್ಳಲ್ಲಿ ಅಥವಾ ಬ್ರೆಸ್ಟ್ ಕೆಳಗಡೆ ಕಪ್ಪಾಗಿರೋರ್ಗೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಈ ಪಾಲಿಸಿಸ್ಟಿಕ್ ಓವರೀಸ್ ಅವ್ರಿಗೆ ಶುಗರ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದನ್ನ ಮುಂದೆ ನಾನು ಹೇಳ್ತೀನಿ ಯಾಕೆ ಇಂಪಾರ್ಟೆಂಟ್ ಇದು ಅಂತ ಹೇಳ್ಬಿಟ್ಟು. ಸೊ ಅಂಥವ್ರಿಗೆ ಯಾರಿಗೆ ಈ ಥರ ಎಲ್ಲ ಕಪ್ಪಿರುತ್ತೆ, ಅದು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಇದೆಲ್ಲ ಸಿಂಪ್ಟಮ್ಸ್. ಇದು ಮೂರರಲ್ಲಿ 4ರಲ್ಲಿ ಹೇಳಿದ್ದೀನಲ್ಲ, 3ರಲ್ಲಿ ಮೇನ್, ಫಸ್ಟ್ 3ರಲ್ಲಿ ಹೇಳಿದ್ರೆ 2ರಲ್ಲಿ ಯಾರಿಗಾದ್ರೂ ಇದ್ರೆ, ಅಥವಾ ನಾವು ರಕ್ತ ಪರೀಕ್ಷೆ ಮಾಡಿದಾಗ ಇವ್ರಿಗೆ ಟೆಸ್ಟೋಸ್ಟಿರೋನ್ ಅಂದ್ರೆ ಗಂಡಸರಲ್ಲಿರೋ ಹಾರ್ಮೋನು ಸ್ವಲ್ಪ ಜಾಸ್ತಿ ಇರುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಅಲ್ಲಿ. ಸೊ ಇದರಿಂದ ಎಲ್ಲ ನಮಗೆ ಗೊತ್ತಾಗುತ್ತೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ. ಎಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ PCOS ಬಗ್ಗೆ ಮಾತನಾಡ್ತಿದ್ವಿ. ಹಾಗಾಗಿ ನಿಮಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ಹೋಗೋಣ. ಮ್ಯಾಮ್, ನೀವಾಗಲೇ ಹೇಳಿದ್ರೆ ಅಂದ್ರೆ ಮಕ್ಕಳಾಗದೇ ಇರುವಂತಹ ಸಮಸ್ಯೆ ಕೂಡ ಆಗುತ್ತೆ PCOS ಇರುವಂತವರಲ್ಲಿ. PCOS ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ? ಎಲ್ರಿಗೂ ಮಕ್ಕಳಾಗಲ್ವಾ? ಅದಕ್ಕೆ ಏನಾದರೂ ಕಂಡೀಷನ್ಸ್ ಏನಾದರೂ ಇದೆಯಾ? ಈ PCOS ತೊಂದರೆ ಯಾಕಾಗುತ್ತೆ ಅಂದ್ರೆ, ಮೊಟ್ಟೆಗಳು ಹಣ್ಣಾಗಲ್ಲ. ಇವ್ರೇನು ಗುಳ್ಳೆ ಥರ ಇದೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ 1 ತಿಂಗಳಲ್ಲಿ 4 ಮೊಟ್ಟೆ ಉತ್ಪತ್ತಿ ಆಗುತ್ತೆ, ಅದರಲ್ಲಿ ಒಂದು ಹಣ್ಣಾಗ್ಬಿಟ್ಟು ಒಡೆಯುತ್ತೆ. ಅಂಥವ್ರಿಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರುತ್ತೆ. PCOS ಅಲ್ಲಿ ಏನಾಗುತ್ತೆ, ಒಂದೇ ಸತಿ 5, 6, 10 ಡೆವಲಪ್ ಆಗುತ್ತೆ. ಯಾವುದನ್ನು ಒಡೆಯಲ್ಲ, ಅದೆಲ್ಲ ಹಾಗೆ ಗುಳ್ಳೆ ನೀರ್ ಗುಳ್ಳೆ ಅಂತಂದ್ರೆ ಅದರಲ್ಲಿ ಮೊಟ್ಟೆ ಇರುತ್ತೆ. ಸೊ ಅಂಥವ್ರಿಗೆ ಯಾವಾಗ ಮೊಟ್ಟೆ ಉತ್ಪತ್ತಿ ಆಗಲ್ದಿಲ್ವೋ ಅಂಥವ್ರಿಗೆ ಮಕ್ಕಳಾಗೋದು ಸಮಸ್ಯೆ ಆಗುತ್ತೆ. ನಾವೇನು ಮಾಡ್ತೀವಿ, ಸಂತಾನೋತ್ಪತ್ತಿ ಆಗಬೇಕು ಅಂತ ಹೇಳಿದ್ರೆ ನಾವು ಮಾತ್ರೆ ಕೊಡ್ತೀವಮ್ಮ ಮೊಟ್ಟೆ ಉತ್ಪತ್ತಿ ಆಗಕ್ಕೆ ಅಂದರೆ, ಹೊಸ ಮೊಟ್ಟೆ ಉತ್ಪತ್ತಿ ಆಗಕ್ಕಲ್ಲ, ಎಲ್ಲರೂ ತಿಳ್ಕೊಬೇಕು. ಅದೇನು ಕಾಯಿ ಮೊಟ್ಟೆ ಇದೆಯಲ್ಲ, ಅದು ಹಣ್ಣಾಗೋ ಹಾಗೆ ನಾವು ಮಾತ್ರೆ ಕೊಡ್ತೀವಿ. ಸೊ ಸಾಮಾನ್ಯವಾಗಿ ಇದು ಓವ್ಯುಲೇಟರಿ ಕಾಸ್ ಆಫ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸಂತಾನೋತ್ಪತ್ತಿ ಹೀನತೆಗೆ ಅನೇಕ ಕಾರಣಗಳಿರುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಈ ಮೊಟ್ಟೆ ಉತ್ಪತ್ತಿ ಆಗೋದ್ರಲ್ಲಿ ತೊಂದರೆ ಇರುತ್ತೆ, ಅದರಲ್ಲೂ PCOSಗೆ ಆ ಥರ ತೊಂದರೆ ಇರುತ್ತೆ. ಡಾಕ್ಟರ್ ಶಾಂತ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಾಂತ ಅವರೇ. ಹುಬ್ಬಳ್ಳಿ. ನಮಸ್ಕಾರ ಶಾಂತ ಅವರೇ. ಕೇಳಿಸಲ್ದು, ಹೇಳ್ರಿ, ಜೋರಾಗ ಹೇಳ್ರಿ, ಕೇಳಿಸಲ್ದು. ನನ್ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಟಿವಿ ನೋಡ್ತಾ ಇದ್ರೆ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಹ್ಞೂನ್ರಿ. ಹಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಶಾಂತ ಅವರೇ, ಹೇಳಿ. ಈ ನಮ್ಮ ಮಗಳರಿ IVF ಮಾಡಿಸ್ಕೊಂಡಿದ್ಲರಿ. ಏನ್ ಮಾಡಿಸ್ಕೊಂಡಿದ್ರು? IVF ರೀ. IVF. ಹಾ ಹಾ ಹಾ. ಅದನ್ನ 2 ಸಲ ಮಾಡಿಸ್ಕೊಂಡ್ರಿ. ಹೋದ ವರ್ಷ ಮಾಡಿಸ್ಕೊಂಡಿದ್ಲು, ಅದು 2 ತಿಂಗಳಿಗೆ ಹೋತ. ಈಗ ಮತ್ತ 1 ವರ್ಷ ಆಗಿಂದ ಮತ್ತ ಮಾಡಿಸ್ಕೊಂಡಿದ್ಲರಿ. ಈಗ 3 ತಿಂಗಳಿಗೆ ಅದು
ಒಳಗ ಸರಿ ಇಲ್ಲ ಕೂಸು ಬೆಳವಣಿಗೆ ಆಗಿಲ್ಲ ತೆಗಸ್ರಿ ಅಂದ್ರಿ ಮತ್ ತೆಗ್ಸಿದ್ಲರಿ. ಈಗ ಆಕಿಗೆ ಬಾಳ ತ್ರಾಸ ಆಗಕತ್ತೈತಂತ ನಾನು ಎಷ್ಟು ವಯಸ್ಸು ಅವ್ರಿಗೆ? ಎಷ್ಟು ವಯಸ್ಸು ನಿಮ್ ಮಗಳಿಗೆ ಅಳಿಯಂಗೆ? ಅವಂಗ 34. ಅದು ಎಲ್ಲಾರ್ಗು IVF ಮಾಡಿಸ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸರಿಯಾಗಿ ಮಾಪನ ಮಾಡಬೇಕು. ಏನಕ್ಕೆ ಇವ್ರಿಗೆ ಈ ಥರ 2 ಸತಿ IVF ಆಗಿ ಇನ್ನೂ ಈ ಥರ ಆಗಿದೆ ಅಂತ ಇನ್ನೂ ಸ್ವಲ್ಪ ಟೆಸ್ಟ್ಗಳು ಮಾಡಬೇಕಾಗತ್ತೆ. ಅದನ್ನು ನಾವು ನಮ್ಮ ಸೆಂಟರ್ನಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಇರೋದ್ರಿಂದ ಅವರ ಮುಂದಾಳತ್ವದಲ್ಲಿ ಇಂಥ ಕೇಸಸ್ಸು ತುಂಬ ಸಕ್ಸಸ್ ಆಗಿರೋದಿದೆ. ಆದ್ದರಿಂದ ನಿಮಗೆ ಆದರೆ ಇಲ್ಲಿ ಬಂದು ತೋರಿಸಿದ್ರೆ ಮೇಡಮ್ ಸರಿಯಾಗಿ ಚಿಕಿತ್ಸೆ ಹೇಳ್ತಾರೆ, ನಾವು ಅದನ್ನು ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಶಾಂತ ಅವರೇ ಕರೆ ಮಾಡಿದ್ದಕ್ಕೆ. ವಿಶ್ವನಾಥ್ ಅಂತ ಗದಗಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಶ್ವನಾಥ್ ಅವರೇ. ಯಾವ್ರಿ ಇದು? ವಿಶ್ವನಾಥ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್, ನೀವಾಗಲೇ ಹೇಳ್ತಾ ಇದ್ರಿ ಕನ್ಸೀವ್ ಆಗೋದ್ರ ಬಗ್ಗೆ. ಈಗ ಈ PCOS ಸಮಸ್ಯೆ ಇದ್ದಾರೆ, ಇವಾಗ ಆಗಲೇ ಹೇಳ್ದಾಗೆ ಸುಮಾರು ಜನ ಅನ್ಕೊಳ್ತಾರೆ ಏನು ಮಕ್ಕಳಾಗಲ್ಲ ಅಷ್ಟೇ ತಾನೇ, ಟ್ರೀಟ್ಮೆಂಟ್ ತೊಗೊಂಡ್ರೆ ಆಯ್ತು ಬಿಡು ಆಮೇಲೆ ಸರಿ ಹೋಗುತ್ತೆ ಅಂತ. ಇನ್ನು ಒಂದಷ್ಟು ಜನ ಸೀರಿಯಸ್ ಆಗಿ ತೊಗೊಳ್ಳೋದೇ ಇಲ್ಲ, ತುಂಬ ಇಗ್ನೋರ್ ಮಾಡ್ತಾರೆ. ಆ ಥರ ಏನಾದರೂ PCOS ಸಮಸ್ಯೆನ ಇಗ್ನೋರ್ ಮಾಡಿದ್ರೆ ತುಂಬ ರಿಸ್ಕ್ ಆಗೋ ಚಾನ್ಸಸ್ ಇದೆಯಾ? ಏನೆಲ್ಲ ಹೆಲ್ತ್ ರಿಸ್ಕ್ಗಳಾಗಬಹುದು? ಅನೇಕರು ಬರ್ತಾರೆ, ನಾನು 3 ತಿಂಗಳಿಂದ ಮುಟ್ಟಾಗಿಲ್ಲ, 4 ತಿಂಗಳಿಂದ ಮುಟ್ಟಾಗಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದು ಹೆಣ್ಮಗಳಿಗೆ 1 ವರ್ಷದಲ್ಲಿ ಅಟ್ಲೀಸ್ಟ್ 8 ಸತಿ ಮುಟ್ಟಾಗಬೇಕು. 8 ಸೈಕಲ್ಸ್ ಇನ್ ಅ ಇಯರ್ ಅಂದರೆ ಒಂದು 6 ವಾರಕ್ಕಾದರೂ ಒಂದು ಸತಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಸತಿ ಮೊಟ್ಟೆ ಉತ್ಪತ್ತಿ ಆಗಲಿಲ್ಲ ಅಂದರೆ ಪ್ರೊಜೆಸ್ಟ್ರೋನ್ ಅನ್ನೋದು ಒಂದು ಹಾರ್ಮೋನ್ ಉತ್ಪತ್ತಿ ಆಗಲ್ಲ, ಬರೀ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಉತ್ಪತ್ತಿ ಆಗ್ತಾ ಇರುತ್ತೆ. ಅದು ಗರ್ಭಕೋಶದ ಲೈನಿಂಗ್ ಏನಿರುತ್ತೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಹೀಗೆ ಬೀರ್ತಾ ಹೋದಾಗ ಇಂಥವ್ರಿಗೆ ಮುಂದೆ ಗರ್ಭಕೋಶದ ಲೈನಿಂಗ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಬರೋದು ಚಾನ್ಸಸ್ ಇರುತ್ತೆ. ಅನೇಕರು ಅನ್ಕೋತಾರೆ ನನಗೆ ಮೊದಲು PCOS ಇತ್ತು ಅಂದ್ರೆ ಟ್ರೀಟ್ಮೆಂಟ್ ತಗೊಂಡೆ ಮಕ್ಕಳಾಗೋಯ್ತು, ಅದರಿಂದ ನಾನು ವರಿ ಮಾಡ್ಕೊಳ್ಳೋದಿಲ್ಲ ಅಂತ. ದಯವಿಟ್ಟು ನಾನು ಎಲ್ಲರಿಗೂ ಹೇಳ್ತಿದ್ದೀನಿ, ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್ ಆಫ್ PCOS ಅಂದರೆ ಈ PCOS ತೊಂದರೆಯಿಂದ ಮುಂದೇನು ಅಂದರೆ ಮುಟ್ಟು ನಿಂತ ಮೇಲೂ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅದ್ರ ಬಗ್ಗೆ ಮಾತನಾಡ್ತೀನಿ. ನಾಗರತ್ನ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ಮೇಡಮ್, ನನ್ನ ಮಗಳು ಈಗ 22 ವರ್ಷ ವಯಸ್ಸು. ಅವರಿಗೆ PCOD ಐತೆ, ಡಾಕ್ಟ್ರಿಗೆ ತೋರಿಸ್ತೀವಿ, ಅವರು ಡೇಟ್ ಸರಿಯಾಗಿ ಆಗ್ತಲೇ ಇಲ್ಲ ಮೇಡಮ್. ಅದಕ್ಕೆ ಅವರು ಹೇಳಿದ್ದಾರೆ 3-4-5 ದಿನ ಮಾತ್ರೆ ತಗೊಳ್ರಿ ಆಗ್ತತೆ ಅಂತ. ಈಗ 3 ತಿಂಗಳಾತು ಆಗಿಲ್ಲ, ಒಂದ್ ಸ್ವಲ್ಪ ದಪ್ಪ ಇದಾರೆ ಅವರು. ನಾವು ಹಾಕೆಲ್ಲ ಮಾಡ್ತಾರೆ, ಏನ್ ಮಾಡಿದ್ರು ಅದು ಯಾಕ ಆಗ್ತಿಲ್ಲ ಮೇಡಮ್. ಮಾತ್ರೆನೂ ತಗೊಂಡಿದ್ದಾರೆ, 5 ದಿನ ತಗೊಳ್ರಿ ಅಂತ ಇನ್ನು ಇವಾಗ ಕೊಟ್ಟಾರ, ಜಸ್ಟ್ ತಗೊಂತಾ ಇದ್ದಾರೆ, ಇನ್ನೂ ಆಗಿಲ್ಲ. ಅದೇ ನಾನು ಹೇಳ್ತಾ ಇದ್ದೀನಲ್ಲ, PCOS ಅನ್ನೋದು ತೊಂದರೆ ಅದು ಈಗ BP ಶುಗರ್ನ ಫುಲ್ ನಾವು ಹೋಗ್ಲಾಡ್ಸಕ್ಕಾಗಲ್ಲ, ಅದನ್ನ ಹತೋಟಿಗೆ ಇಟ್ಕೋಬೇಕು. PCOS ಅಲ್ಲೂ ಅಷ್ಟೇ, ತೀರಾ 3 ತಿಂಗಳು 4 ತಿಂಗಳು ಮುಟ್ಟಾಗ್ದಂಗೆ ಬಿಡಬಾರ್ದು. ಅವ್ರು ಸರಿಯಾಗಿ ಅಟ್ಲೀಸ್ಟ್ 6 ವಾರಕ್ಕೆ ಒಂದ್ಸತಿ ಮುಟ್ಟು ಬರಂಗೆ ಆಗಬೇಕು. ನೀವು ತೂಕ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಒಂದು 5%, 5ರಿಂದ 10% ತೂಕ ಕಮ್ಮಿ ಆದರೆ, ಅಂದರೆ ಇವಾಗ ಯಾರೋ 70 kg ಇರ್ತಾರೆ ಅನ್ಕೊಳ್ಳಿ, 3.5 kg ಕಮ್ಮಿ ಆದರೆ ಅದು ಋತುಚಕ್ರ ತಾನೇ ಸರಿ ಹೋಗುತ್ತೆ. ಪ್ಲಸ್ ಈ PCO ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ. ಏನೇ ಮಾತ್ರೆ ತಗೊಳ್ಳಿ ನೋಡಿ, ಒಬ್ರಿಗೆ ಮುಟ್ಟು ಬರ್ಸೋದು ನಿಲ್ಸೋದು ನಮಗೆ ಭಾಳ ಸುಲಭ, ಆದರೆ ಅದು ಯಾಕೆ ಆಗ್ತಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ನಾವು ಚಿಕಿತ್ಸೆ ಕೊಡಬೇಕಾಗುತ್ತೆ. PCOSನಲ್ಲಿ ತೂಕ ಕಡಿಮೆ ಮಾಡಲೇಬೇಕು, ಅದು ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ನೀವು ಹೆಲ್ತ್ ರಿಸ್ಕ್ ಬಗ್ಗೆ ಹೇಳ್ತಾ ಇದ್ರಿ, ಏನೇನೆಲ್ಲ ಹೆಲ್ತ್ ಇಶ್ಯೂಸ್ ಅದು ಒಂದು ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗ್ಬೋದು, ಅಂದರೆ ಮುಂದೆ ನಾನು ಹೇಳ್ತಾ ಇರೋದು. ಆಮೇಲೆ PCOSಗೆ ಇವಾಗ ನೋಡಿದ್ದಾರೆ, ಅವ್ರಿಗೆ ಶುಗರ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ, ಟೈಪ್ 2 ಡಯಾಬಿಟೀಸ್ ಅಂತ. ಅದು ಪ್ರೆಗ್ನೆನ್ಸಿನಲ್ಲೂ ಸಹ ಟೈಪ್ 2 ಡಯಾಬಿಟೀಸ್ ಬರ್ಬೋದು. ಅನೇಕರಿಗೆ PCOS ಅಂತ ಬಂದಾಗಲೇ ನಾವು ಟೆಸ್ಟ್ ಮಾಡ್ತೀವಿ, HbA1c ಅಂತ, ಲಾಸ್ಟ್ 3 ತಿಂಗಳಿಂದ ಇವ್ರ ಶುಗರ್ ಹೆಂಗಿದೆ ಅಂತ. ಅನೇಕರು ಅವಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಶುಗರ್ ಇದೆ ಅಂತ ಹೇಳ್ಕೊಂಡು, ಅವ್ರಿಗೆ BP ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿನಲ್ಲಿ. ಆಮೇಲೆ ಹಾರ್ಟ್ ಪ್ರಾಬ್ಲಮ್ಸ್, ಕೊರೋನರಿ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ, ಅದು ಹಾರ್ಟ್ ಅಟ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ಲೀಪ್ ಎಪ್ನಿಯಾ ಅನ್ನೋ ತೊಂದರೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರಾ, PCOSನ ತುಂಬ ಹಗುರವಾಗಿ ತೊಗೊಳ್ಬಾರ್ದು. ಮುಟ್ತಾನೆ ಆಗ್ತಾ ಇಲ್ಲ, ಮಕ್ಕಳು ತಾನೇ ಆಗ್ತಾ ಇಲ್ಲ, ಟ್ರೀಟ್ಮೆಂಟ್ ತೊಗೊಂಡ್ರೆ ಆಗುತ್ತೆ ಅಂತ ಅನ್ಕೋಬಾರ್ದು. ಇದಕ್ಕೆ ಲಾಂಗ್ ಟರ್ಮ್ ಕಾನ್ಸಿಕ್ವೆನ್ಸಸ್, ತುಂಬ ವರ್ಷದವರೆಗೂ ಕಾನ್ಸಿಕ್ವೆನ್ಸಸ್ ಇದೆ. ಎಲ್ಲದಕ್ಕೂ ಬೇಸಿಕಲಿ ನಿಮ್ಮ ತೂಕ ಜಾಸ್ತಿ ಮಾಡ್ಕೋಬಾರ್ದು, ಅದ್ರ ಮೇಲೆ ಟ್ರೀಟ್ಮೆಂಟ್ ತೊಗೋಬೇಕು. ಡಾಕ್ಟರ್ ಸಲೀಂ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸಲೀಂ ಅವರೇ. ಸಲೀಂ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಡಾಕ್ಟರ್ ಜೊತೆಗೆ ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ಸಲೀಂ, ಹೇಳಿ.
ಮೇಡಮ್ ಏನಿಲ್ಲ, ನಮ್ಮ ಮಗಳು ಈಗ ಸೆಕೆಂಡ್ ಇಯರ್ PU. ಓಕೆ. ಸ್ವಲ್ಪ ದಪ್ಪ ಇದ್ದಾಳೆ, ಬಟ್ ಕತ್ತತ್ರ ಎಲ್ಲ ಅದೇ ಬ್ಲಾಕ್ ಆಗಿದೆ, ಪೂರ್ತಿ ಒಂಥರ ಮತ್ತೆ ತರ. ನಿಮ್ ಮನೆಯಲ್ಲಿ ಯಾರಿಗಾದ್ರೂ ಶುಗರ್ ಇದೆಯಾ? ಮನೆ ನಮ್ ತಂದೆ ತಾಯಿಗಿದೆ. ಯಾಕೆಂದ್ರೆ ಇದು ಬ್ಲಾಕ್ ಆಗೋದು ಶುಗರ್ ಇದೆ ಅಂತಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಶರೀರದಲ್ಲಿ ಇನ್ಸುಲಿನ್ ಜಾಸ್ತಿ ಬೇಕಾಗ್ತಾ ಇದೆ ಅವ್ರಿಗೆ ನಾರ್ಮಲ್ ಶುಗರ್ ಮೇಂಟೈನ್ ಮಾಡಕ್ಕೆ ಅಂತ. ಆದ್ರಿಂದ ಇವಾಗ PUC ಅಂತ ಹೇಳ್ತಿದ್ದೀರಾ, ಇವಾಗ ಎಷ್ಟಾಗುತ್ತೋ ಅವರು ತೂಕ ಕಡಿಮೆ ಮಾಡಬೇಕು. ಮತ್ತೆ PCOS ಇದೆಯಾ, ಇವ್ರಿಗೆ ಮುಟ್ಟೆ ಏನಾದ್ರೂ ಇರೆಗ್ಯುಲರ್ ಆಗ್ತಾ ಇದ್ರೆ ಅಥವಾ ಮಗ್ದಲ್ ಕೂದಲು ಅಥವಾ ಆಕ್ನಿ ಏನಾದ್ರೂ ಇದ್ರೆ ನಿಮ್ಮ ಊರಿನಲ್ಲಿ ಡಾಕ್ಟರ್ ಹತ್ರ ತೋರಿಸ್ಬಿಟ್ಟು ಖಂಡಿತ ಚಿಕಿತ್ಸೆ ಮಾಡಿಸ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿದ್ದಕ್ಕೆ ಸಲೀಂ. ಮ್ಯಾಮ್, ಇದನ್ನ ರಿವರ್ಸ್ ಮಾಡೋದಕ್ಕೆ ಏನಾದ್ರು ಆಪ್ಷನ್ಸ್ ಇದೆಯಾ ಮ್ಯಾಮ್? PCOS ಸಮಸ್ಯೆ ಇದ್ದಲ್ಲಿ ಅದನ್ನ ರಿವರ್ಸ್ ಮಾಡಬಹುದಾ? ರಿವರ್ಸ್ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ PCOS ಇದರಿಂದ ಆಗುತ್ತೆ ಅಂತ ಕಾರಣ ಇನ್ನೂ ಸರಿಯಾಗಿ ನಿಖರವಾಗಿ ಕಂಡುಹಿಡಿಯೋಕ್ಕಾಗಿಲ್ಲ. ಜೆನೆಟಿಕ್ ಇರ್ಬೋದು, ಎಷ್ಟೋ ಜನದ ಮನೆಯಲ್ಲಿ ಅಮ್ಮಂಗೆ ಮತ್ತು ಅಕ್ಕನಿಗೆ PCOS ಇರುತ್ತೆ, ಅವಾಗ ಈ ಹುಡುಗಿರ್ಗೂ PCOS ಬರುತ್ತೆ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಾನು ಹೇಳಿದ್ನಲ್ಲ ನೋಡಿ. ಇನ್ನೊಂದು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತ ಇರುತ್ತೆ. ನಾವು ಎನ್ವಿರಾನ್ಮೆಂಟಲ್ಲಿ ಈಸ್ಟ್ರೋಜನ್ ಏನಿರುತ್ತೆ ಅದು ನಮ್ಮ ಶರೀರದೊಳಗೆ ಹೋಗ್ತಾ ಇರುತ್ತೆ. ಎಸ್ಪೆಷಲಿ ಪ್ಲಾಸ್ಟಿಕಲ್ಲಿ ಎಲ್ಲ ಊಟ ಮಾಡೋದ್ರಲ್ಲಿ, ಪ್ಲಾಸ್ಟಿಕಲ್ಲಿ ಮೈಕ್ರೋವೇವ್ ಮಾಡೋದ್ರಲ್ಲಿ ಅದು ನಮ್ಮ ಶರೀರದಲ್ಲಿ ಹೋಗ್ತಾ ಇರುತ್ತೆ. ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ, ತೂಕ ಸರಿ ಮಾಡಬೇಕಾಗುತ್ತೆ. ಅದು ನಮ್ಮ ವಂಶವಾಹಿನಲ್ಲೇ ಇರೋದ್ರಿಂದ ಅದನ್ನ ರಿವರ್ಸ್ ಮಾಡೋಕ್ಕಾಗಲ್ಲ. ಅದು ಒಂದು ಹತೋಟಿನಲ್ಲಿ ಇಟ್ಕೋಬೇಕು. ಕಲಬುರ್ಗದಿಂದ ನಮಸ್ಕಾರ. ನಮಸ್ತೆ ಮೇಡಮ್. ಡಾಕ್ಟರ್ ಜೊತೆ ಮಾತನಾಡಿ. ಹಲೋ ಮೇಡಮ್. ನಮಸ್ಕಾರ, ಹೇಳಿ. ನಮ್ಮ ಹುಡುಗಿ ಸ್ವಲ್ಪ PCOD ಸಮಸ್ಯೆ ಇದೆ ರೀ ಮೇಡಮ್. ತೋರ್ಸಿದೇವ್ರಿ ಈಗ. ಈಗ ರೆಗ್ಯುಲರ್ ಆಗಿತ್ತು, ಒಂದ್ 2-3 ಸಲ ರೆಗ್ಯುಲರ್ ಆಗಿತ್ರಿ. ಈಗ ಮತ್ತ 3-4 ಮಂತ್ಸ್ ಬಂದೇ ಇಲ್ರಿ. ಅದು ಮತ್ತ ಇದು ಅಗಸಿ ಬೀಜದ್ದು ಸ್ವಲ್ಪ ನೀರ ಕುಡಿ ಅಂತ ಹೇಳ್ಯಾರಿ. ಏನು? ಅಗಸಿ ಬೀಜ ನೆನಿ ಇಟ್ಟು ಫ್ಲಾಕ್ಸ್ ಸೀಡ್ಸ್ ರೀ. ಸ್ವಲ್ಪ ಜೋರಾಗಿ ಮಾತಾಡಿ. ಅಗಸೆ ಬೀಜದ್ದು ನೀರ ಅದು ನೆನೆ ಇಟ್ಟು ಕುಡಿ ಅಂತ ಹೇಳಿದ್ದಾರೆ ಮೇಡಮ್. ನೀರಲ್ಲಿ ಅಲ್ಲ, ಅದು ಏನಂದ್ರೆ ನಾನು ಹೇಳಿದ್ನಲ್ಲ, ಆ ಥರ 3 ತಿಂಗಳು 4 ತಿಂಗಳು ಆಗದೆ ಇರೋಂಗೆ ಬಿಟ್ಕೋಬಾರ್ದು. ಅಟ್ಲೀಸ್ಟ್ 6 ವಾರಕ್ಕೆ ಒಂದ್ಸತಿ ಮುಟ್ಟಾಗೋಂಗೆ ಮಾತ್ರೆನಾದ್ರೂ ತಗೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಆಮೇಲೆ ದಪ್ಪ ಇದ್ರೆ ಸಣ್ಣ ಆಗ್ಬೇಕಾಗುತ್ತೆ. PCOSನ ನಾವು ಹತೋಟಿನಲ್ಲಿ ಇಟ್ಕೋಬೇಕೇ ವಿನಃ ಅದಕ್ಕೆ ಸಂಪೂರ್ಣವಾಗಿ ಚಿಕಿತ್ಸೆ ಕೊಡೋದು ಬಹಳ ಕಷ್ಟ ಇದೆ ರೀ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು PCOS ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ ಮತ್ತು ಎಲ್ಲ ವೀಕ್ಷಕರು. ಥ್ಯಾಂಕ್ ಯು.